ಗೊಬ್ಬರ ಇಳಿಸಲೇಬೇಕು. ಬೆಲೆ ಏರಿಕೆಗಳನ್ನು ಇಳಿಸಲೇಬೇಕು. ಡೀಸೆಲ್ ಪೆಟ್ರೋಲ್ ಗೊಬ್ಬರ ಬೆಲೆ ಏರಿಕೆಗಳು ಪ್ರಧಾನಮಂತ್ರಿಗೂ ಹೋಗಬೇಕು, ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಿಗೂ ಹೋಗ್ಬೇಕು ಸರ್. ಇಡೀ ನಮ್ಮ ಕಲಬುರಗಿ ಇಲ್ಲ, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು ಅಂದ್ಕೊಂಡ್ರೆ ಎಲ್ಲ ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಅವ್ರಿಗೇನಪ್ಪ ಅಂತಂದ್ರೆ ಒಯ್ದು ನೋಟಿಸ್ ಕೆಲಸ ನೀವು ಮಾಡಬೇಕು ಸರ್. ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತಮಗೆ ಅನೇಕ ಅಭಿನಂದನೆಗಳನ್ನು ಹೇಳುತ್ತೇನೆ. ಯಾಕೆ ಅಂದರೆ ಮುಂಜಾನೆ 4 ಗಂಟೆ ಹಿಡಿದು ಕಲಬುರಗಿಯಲ್ಲಿ ಬಹಳ ಮಳೆ ಇದ್ದ ಕಾರಣ ಇವತ್ತು ನಮ್ಮ ರೈತ ಸಂಘಟನೆ ನಮ್ಮ ತಾಯಂದಿರು ಮತ್ತು ಅಕ್ಕ ತಂಗಿಯರು ಇನ್ನೂ ಭಾಳಷ್ಟು ಬರೋರಿದ್ದರು. ಸ್ವಲ್ಪ ಮಳೆ ಬಂದ ಕಾರಣ ಅವರಿಗೆ ಸ್ವಲ್ಪ ಅಡಚಣೆ ಆಯಿತು, ಅದಕ್ಕಾಗಿ ಬಂದಿಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದ ಮತ್ತು ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ ನರೇಂದ್ರ ಮೋದಿಯವರು ಇಲ್ಲಿ ನಮ್ಮ ರೈತರಿಗೆ ಇವತ್ತು DAP ಇರ್ಬೋದು, ಯೂರಿಯಾ ಇರ್ಬೋದು, ಇವತ್ತೇನಪ್ಪ ಅಂತಂದ್ರೆ ಎಲ್ಲ ಡೀಸೆಲ್ ಪೆಟ್ರೋಲ್ ಬೆಲೆ ಇಳಿಕೆ ಆಗಬೇಕಂತ ಹೇಳಿ ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಗೌರವ ಅಧ್ಯಕ್ಷರಾದ ಚಾಮರಾಜ್ ಮಾಲಿ ಪಾಟೀಲರು ಹಾಗೂ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಬಡಗಲ್ಪುರ್ ನಾಗೇಂದ್ರ ಸರ್ ಅವರು, ವಸಂತ್ ಕುಮಾರ್ ಸರ್ ಅವರು, MLK ನಾಯ್ಡು ಅವರು, ನಾಗರತ್ನ ಮೇಡಮ್ ಅವರು, ಇಡೀ ನಮ್ಮ ಕರ್ನಾಟಕದಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಾವು ಎಲ್ಲ ಜಿಲ್ಲಾ ಅಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆ ಅಂದರೆ ಇವತ್ತಿನ ದಿನ ಪೆಟ್ರೋಲ್ ಮತ್ತು ಡೀಸೆಲ್ ಇವತ್ತು ಯೂರಿಯಾ ಇರ್ಬೋದು, DAP ಇರ್ಬೋದು, ಇವತ್ತು ಭಾಳ ಗಗನಕ್ಕೆ ಏರಿಬಿಟ್ಟಿದೆ. ಹಾಗಾಗಿ ಮತ್ತು ಇವತ್ತೇನಪ್ಪ ಅಂತಂದ್ರೆ ಯೂರಿಯಾ DAP ಇವತ್ತು ಡುಪ್ಲಿಕೇಟ್ ತಯಾರು ಮಾಡಿ ಇವತ್ತೇನಪ್ಪ ಅಂತಂದ್ರೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಭಾಳಷ್ಟು ಕಡೆಯಲ್ಲಿ ಇವತ್ತು DAP ಇರ್ಬೋದು, ಯೂರಿಯಾ ಇರ್ಬೋದು, ಇವತ್ತು ಡುಪ್ಲಿಕೇಟ್ ಬಿಲ್ ಮಾಡಿ ಇವತ್ತೇನಪ್ಪ ಅಂತಂದ್ರೆ ಗೊಬ್ಬರ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತೇನು ಯೂರಿಯಾ ಇರ್ಬೋದು, ಇವತ್ತು ಡೀಸೆಲ್ ಇರ್ಬೋದು, ಎಲ್ಲನೂ ಕೂಡ ಬೆಲೆ ಇಳಿಕೆ ಆಗಬೇಕು. ಒಂದು ಆಗದೇ ಇದ್ದಲ್ಲಿ ಇಡೀ ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ನಾವು ಕರ್ನಾಟಕದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಅದು ನಾವು ಮುಂದೆ ಬರುವಂಥ ದಿನಗಳಲ್ಲಿ ಈ ನಮ್ಮ ಕಲಬುರಗಿ ಜಿಲ್ಲೆಯ ರೈತರಿಗೆ ಒಂದು DAP ಇರ್ಬೋದು, ಯೂರಿಯಾ ಇರ್ಬೋದು, ವಿಚ್ ಇರ್ಬೋದು, ಅದು ಆದಷ್ಟು ಬೇಗ 1,000 ದರದಲ್ಲಿ ಇವತ್ತು ಸರ್ಕಾರ ದರ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದಲ್ಲಿ ನಾವು ಇಡೀ ಕಲಬುರಗಿಯನ್ನು ಬಂದ್ ಮಾಡಬೇಕಾಗ್ತದೆ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಕೂಡ ಇವತ್ತು ಗಗನಕ್ಕೇರಿ ಬಿತ್ತವ. ಇವತ್ತು ರೈತರು ಎಲ್ಲ ಕಡೆ ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ಇವತ್ತು ಯಾಕೆ ಅಂದರೆ ಇವತ್ತಿನ ದಿನ ಕಲಬುರಗಿಯಲ್ಲಿ ನಮ್ಮ ತೊಗರಿಯ ನಾಡು. ಹಿಂದೆ ಬೆಳೆ ಬಿತ್ತನೆ ಮಾಡಿ ಇವತ್ತು ಮಳೆಯಲ್ಲಿ ಸುಮಾರಾಗಿ 65% ಏನಪ್ಪ ಅಂತಂದ್ರೆ ಕಲಬುರಗಿ ನೀರಲ್ಲಿ ಹೋಯಿತು. ಆ ಬೆಳೆ ವಿಮೆ ಮತ್ತು ನಮ್ಮ ಪ್ರಿಯಾಂಕ ಸಾಹೇಬರು ಮತ್ತು BR ಪಾಟೀಲ್ ಸಾಹೇಬರು ಅದಕ್ಕೆ ನಮ್ಮ ರೈತರಿಗೇನಪ್ಪ ಅಂತಂದ್ರೆ 665.47 ಅಂತಂದ್ರೆ ಅವರಿಗೆ ನಾನು ಅಭಿನಂದನೆಗಳು ಹೇಳಬೇಕಾಗ್ತದೆ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಈಗೇನಪ್ಪ ಅಂತಂದ್ರೆ ನಮ್ಮ ಗೊಬ್ಬರ ಇರ್ಬೋದು, ಡೀಸೆಲ್ ಇರ್ಬೋದು, ತಮಗೆ ತಿಳಿಸೋದಷ್ಟೇ ಕಲಬುರಗಿಯಲ್ಲಿ ಮತ್ತು ರಸಗೊಬ್ಬರ ಇಳಿಕೆ ಆಗಬೇಕು. ಮತ್ತು ಕಲಬುರಗಿ ರೈತರಿಗೆ ಒಂದು ಹಸುನ ಆಗಬೇಕು. ಅವರು ಗುಳೆ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗ ಅದು ನಿಲ್ಲಬೇಕು ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಸರ್. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ರೈತರಿಗೆ ಕೊಡ್ತಕ್ಕಂಥ ರಸಗೊಬ್ಬರ, ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆಯಿಂದ ಎಲ್ಲ ರೈತರು ಮತ್ತು ಸಾಮಾನ್ಯ ಕೂಲಿ ಕಾರ್ಮಿಕರು ಕೂಡ ಕಂಗಾಲಾಗಿ ಇವತ್ತು ದಿನದ ಯಾವುದೋ ಒಂದು ವಸ್ತುವನ್ನು ಮುಟ್ಟದ ಹಾಗೆ ಆಗಿದೆ. ಇದನ್ನು ವಿರೋಧಿಸಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೂಡಲೇ ಕೇಂದ್ರ ಸರ್ಕಾರವನ್ನು ರೈತರಿಗೆ ಸಿಗುವಂಥ ರಸಗೊಬ್ಬರ ಆಗಲಿ, ರೈತರಿಗೆ ಸಿಗುವಂಥ ಸಲಕರಣೆಗಳಾಗಲಿ, ರೈತರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೂಡಲೇ ಬೆಲೆ ಕಡಿಮೆ ಮಾಡಿ ರೈತರಿಗೆ ಉಪಯೋಗ ಆಗುವಂತೆ ಮಾಡಬೇಕು. ಹಾಗೂ ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹಿಂದಿನ ಸರ್ಕಾರದಲ್ಲಿ 60 ರೂಪಾಯಿ ಇತ್ತು, ಆದರೆ ಈಗ 110-100 ರೂಪಾಯಿ ಮೇಲೆ ಹೋಗಿದೆ. ಆದರೂ ಕೂಡ ಕೇಂದ್ರ ಸರ್ಕಾರದ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ರೈತರಿಗಾಗಲಿ ಜನಸಾಮಾನ್ಯರಿಗಾಗಲಿ
ಭಾಳ ತುಂಬ ಹೊರೆಯಾಗಿದೆ. ಇದನ್ನು ತಕ್ಷಣವೇ ಪರಿಶೀಲಿಸಿ ಕಡಿಮೆ ಮಾಡಬೇಕೆಂದು ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ರಮೇಶ್ ರಾಗಿ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.